ಈ ದಿನ ಭಂಡಾರ ಪ್ರಕಾಶನ ಮಸ್ಕಿ ಇಂದ ನಡೆಯುತ್ತಿರುವ ಕಾವ್ಯ ಕರ್ನಾಟಕ ಸರಣಿಯ ಆನ್ಲೈನ್ ಉಪನ್ಯಾಸಗಳಲ್ಲಿ 27ನೇ ಕಾರ್ಯಕ್ರಮವಾಗಿ ಉಪನ್ಯಾಸ ಸರಣಿಯಾಗಿ ಶೋಭಾ ನಾಯಕ್ ಅವರ ಕ್ಷಯಗ್ರಹದ ಸುದ್ದಿಗಳು ಎಂಬ ಕವಿತೆಯನ್ನು ಕುರಿತು ಗುರುಗಳಾದ ಶಶಿಧರ್ ತೋಡ್ಕರ್ ಸರ್ ಇವರು ಪ್ರಾಯೋಗಿಕ ವಿಮರ್ಶೆಯನ್ನ ಮಾಡಲಿದ್ದಾರೆ. ಶ್ರೀ ಅವರ ಪರಿಚಯ ಹೀಗಿದೆ. ಸರು ಮಲ್ಲೂರಿನಲ್ಲಿ ಜನಿಸಿದ್ರು. ವಿಶೇಷವಾಗಿ ಮಕ್ಕಳನ್ನ ಮತ್ತು ಹಿರೇಮಲ್ಲೂರು ಈಶ್ವರ್ ಕಾಲೇಜನ್ನು ಕಟ್ಟಿದ್ದಾರೆ ಮತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಹಾದಿಯಲ್ಲಿ ಬೆಳಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಂಪಾದಕರಾಗಿ ಹಲವಾರು ಕೃತಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಅವು ಹೀಗಿದಾವೆ: ತೋಂಟದ ಸಿದ್ಧಲಿಂಗ ಸ್ವಾಮಿಗಳ ಸಂಸ್ಮರಣಾ ಗ್ರಂಥವಾಗಿ ಸಮಾಜಮುಖಿ 1 ಮತ್ತು 2. ಎರಡನೇದಾಗಿ ಕಲಬುರ್ಗಿ ಸರ್ ಅವರ ಸಮಗ್ರ ಸಾಹಿತ್ಯ ಪ್ರಕಟಣಾ ಯೋಜನೆಯಲ್ಲಿ 3 ಸಂಪುಟಗಳನ್ನ ಸಂಪಾದಿಸಿದ್ದಾರೆ. ಅದರಲ್ಲಿ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ, ಜಾನಪದ ಸಾಹಿತ್ಯ ಮತ್ತು ವಚನ ಸಾಹಿತ್ಯಗಳಿವೆ. ಹಾಗೂ ಅಭಿನಂದನಾ ಗ್ರಂಥಗಳಲ್ಲಿ ಸಂಪಾದನೆಯಾಗಿ ಕನ್ನಡದ ಕುಂಟಿ ಎಂಬ ನಿಂಗಣ್ಣ ಕುಂಟಿ ಅವರ ಅಭಿನಂದನಾ ಗ್ರಂಥ ಮತ್ತು ಚಂದ್ರಕಾಂತ್ ಬೆಲ್ಲದಿಯವರ ಬೆಲ್ಲಜತ್ತು ಅಂತಕ್ಕಂಥದ್ದು, ಹಾಗೂ ಶಶಿ ಸಾಲಿಯವರ ಛಾಯಾಭಿವ್ಯಂಜಕ ಚಿತ್ರಗಾರ ಎಂಬತಕ್ಕಂಥ ಕೃತಿಗಳನ್ನ ಸಂಪಾದಿಸಿದ್ದಾರೆ. ಇದರ ಜೊತೆಯಲ್ಲಿ ಅವರಿಗೆ ದೇವರಾಜ್ ಅರಸು ಪ್ರಶಸ್ತಿ ಮತ್ತು ಸಿದ್ಧಲಿಂಗ ಶ್ರೀ ಪುರಸ್ಕಾರ, ಗುರು ಪುರಸ್ಕಾರ ಹಾಗೂ ಶ್ರೀ ಶಾರದಾ ಶಾಲ್ಮಲಾ ಅಂತಕ್ಕಂಥ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಇವರ ಪರಿಚಯವನ್ನ ಇಷ್ಟು ಮಾಡಿಕೊಡ್ತಾ ನನ್ನ ಒಂದು ಪರಿಚಯವನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್, ಕವಿತೆಯನ್ನ ಸ್ಟಾರ್ಟ್ ಮಾಡ್ಬೋದಾ ಅಂತ ಅನ್ಸುತ್ತೆ ಸರ್. ಸ್ಟಾರ್ಟ್ ಮಾಡ್ಬೋದಾ ಸರ್? ಹೌದು ಸರ್. ದೊರೆ ಎಲ್ಲರಿಗೂ ನಮಸ್ಕಾರಗಳು. ಹಾಗೆಯೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಕಾವ್ಯ ಕರ್ನಾಟಕ ಎನ್ನುವ ಈ ಆನ್ಲೈನ್ ಸರಣಿ ಉಪನ್ಯಾಸಗಳಿಗೆ ನನ್ನನ್ನು ಆಹ್ವಾನಿಸಿ ನನಗೆ ಒಂದು ಅವಕಾಶವನ್ನ ಒದಗಿಸಿಕೊಟ್ಟಂತ ಸ್ನೇಹಿತರಾದ ಶ್ರೀ ಬಸವರಾಜ್ ಕೂಡ್ಗುಂಟಿ ಅವರಿಗೆ ವಂದನೆಗಳನ್ನ ಹೇಳ್ತಾ, ಹಾಗೆಯೇ ನನ್ನ ಪರಿಚಯವನ್ನ ಮಾಡಿದಂತ ಆತ್ಮೀಯ ವಿದ್ಯಾರ್ಥಿ ಮಿತ್ರ ಶ್ರೀ ಭೀಮೇಶ್ ಅವರಿಗೂ ಕೂಡ, ಹಾಗೆ ಈ ಸರಣಿಯಲ್ಲಿ ಭಾಗವಹಿಸಿದ ಎಲ್ಲ ಮಹನೀಯರಿಗೆ ಮತ್ತೊಮ್ಮೆ ಸಂಕ್ರಾಂತಿ ಶುಭಾಶಯಗಳನ್ನ ಕೋರ್ತಾ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ನಾನು ಓದ್ತಾ ಇರುವಂತಹ ಪದ್ಯ ಶ್ರೀಮತಿ ಶೋಭಾ ನಾಯಕ್ ಅವರ ಕ್ಷಯಾಗ್ರಹದ ಸುದ್ದಿಗಳು ಅನ್ನುವಂಥ ಪದ್ಯ. ಮೊದಲಿಗೆ ಪದ್ಯವನ್ನ ಓದ್ತೇನೆ. ಪದ್ಯ ಹೀಗೆ ಪ್ರಾರಂಭವಾಗ್ತದೆ: ಕ್ಷಯಾಗ್ರಹದ ಸುದ್ದಿಗಳು. ಅವರೊಂದಿಗೆ ಎದ್ದೆ, ಇವರೊಂದಿಗೆ ಮಲಗಿದೆ, ಮತ್ತೊಬ್ಬರೊಂದಿಗೆ ಇನ್ನೇನು. ನನ್ನ ಕ್ಷಯಾಗ್ರಹ ಒಂದು ಕೆಲವರ ಕುತೂಹಲ ಮೂಲ. ದೇಹದೊಂದಿಗೆ ದೇಹ ಬೆರೆತು ಮೌನ ಘನೀಕರಿಸಿದ ಆ ಕ್ಷಣ ಯಾರಿಗೂ ಸಂಬಂಧಿಸಿದ್ದಲ್ಲ. ನನ್ನ ಅರಮನೆ, ನನ್ನ ರಾಜಕುಮಾರ ಕೇವಲ ನನಗೆ ಮಾತ್ರ. ದೇಹದೊಂದಿಗೆ ಬೆರೆತು ಮೌನ ಘನೀಕರಿಸಿದ ಆ ಕ್ಷಣ ಯಾರಿಗೂ ಸಂಬಂಧಿಸಿದ್ದಲ್ಲ. ಆ ಕ್ಷಣ ನನ್ನ ಅರಮನೆ, ಆ ಕ್ಷಣ ನನ್ನ ರಾಜಕುಮಾರ, ಆ ಕ್ಷಣ ಕೇವಲ ನನಗೆ ಮಾತ್ರ. ಅವರಿಗೋ ನನ್ನದೇ ಚಿಂತೆ. ರೂಪ, ಬಣ್ಣ, ಧಿರಿಸು, ಹಾವ, ಭಾವ ಅಷ್ಟೇ ಏಕೆ, ತುಟಿಯ ಗಾಯ, ಮುತ್ತಿನ ಕಲೆ, ಮಾತಿನ ಬಳಕು. ಮತ್ತೆ ಮತ್ತೆ ಇಣುಕಿ ಕೆಣಕಿ ಮೈಯೆಲ್ಲ ಪರಿಚಿಕೊಳ್ಳುವ ಅವರು ನನ್ನನ್ನು ಅನುಸರಿಸುತ್ತಾ ಅಕಾರಣ ದ್ವೇಷಿಸುವ ಇವರೂ ನನಗೆ ಕೊಟ್ಟ ಗೌರವ ಇದೆನ್ನಲೇ. ನನ್ನ ಅವನ ಕಣ್ಣುಗಳು ಕಲೆತು ನಮ್ಮಿಬ್ಬರಿಗೆ ಮಾತ್ರ ತಿಳಿಯುವ ಸಂಭಾಷಣೆ. ನನ್ನ ಅವನ ಕಣ್ಣುಗಳು ಕಲೆತು ನಮ್ಮಿಬ್ಬರಿಗೆ ಮಾತ್ರ ತಿಳಿಯುವ ಸಂಭಾಷಣೆ ಕಣ್ಣು ತೆರೆದು ನೋಡುವ ಎಲ್ಲರಿಗೂ ಅರ್ಥವಾದೀತು. ಆದರೂ ಕ್ಷಯಾಗ್ರಹದ ಸುದ್ದಿಗಳು
ಇನ್ನೊಬ್ಬರ ಬಾಯಿಯ ತಾಂಬೂಲವಾಗುವುದು ಅವರವರ ಶಯ್ಯಾಗ್ರಹಗಳು ಶವಾಗಾರಗಳಾದಾಗಲೇ. ಹೀಗೆ ಕವಿತೆ ಇದೆ. ಇವತ್ತು ನಾವೆಲ್ಲರೂ ಸುದ್ದಿಯ ಕಾಲದಲ್ಲೇ ಇದ್ದೇವೆ. ಸುದ್ದಿ ಮೂಲ ಯಾವುದು ಅನ್ನುವುದನ್ನ ಕಂಡುಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟ. ಸುದ್ದಿಯಾಗಿರುವುದೆಲ್ಲ ಸತ್ಯವಾಗಿಯೇ ಇರಬೇಕಾಗಿಲ್ಲ. ಈ ಸುದ್ದಿ ಅನ್ನೋದಿದೆಯಲ್ಲ, ಇವತ್ತು ಅದು ನಮ್ಮನ್ನ ಹದ್ದಿನ ಹಾಗೆ ಬೇಟೆ ಆಡ್ತಾ ಇದೆ. ಈ ಸುದ್ದಿ ಇಲ್ಲದೆ ಇರಲು ಇವತ್ತಿನ ಈ ಕಾಲದಲ್ಲಿ ನಮಗೇನಾದ್ರೂ ಸಾಧ್ಯ ಇದೆಯೇ ಅನ್ನುವ ಪ್ರಶ್ನೆಯನ್ನು ಕೂಡ ಇವತ್ತು ನಾವು ಕೇಳ್ಕೋಬೇಕು. ಕವಿತೆಯ ಆರಂಭದ ಸಾಲುಗಳೇ ಸುದ್ದಿ ಏನು ಅನ್ನೋದರ ಬಗ್ಗೆ ಹೇಳ್ತವೆ. ಅವರೊಂದಿಗೆ ಎದ್ದೆ, ಇವರೊಂದಿಗೆ ಮಲಗಿದೆ, ಮತ್ತೊಬ್ಬರೊಂದಿಗೆ ಇನ್ನೇನು. ಈ ಎಲ್ಲ ಸುದ್ದಿಗಳನ್ನ ಯಾರೋ ಹರಡಿದ್ದಾರೆ. ಈ ಹರಡಿದವರು ಯಾರು ಗೊತ್ತಿಲ್ಲ. ಅದು ವಿಶೇಷವಾಗಿ ಈ ಶಯ್ಯಾಗ್ರಹ ಅಂದ್ರೆ ಶಯನ, ಮಲಗುವ, ನಿದ್ದೆ ಹೋಗುವ ಮತ್ತು ಆ ನಿದ್ದೆಯ ಮೊದಲು ಆಡಬಹುದಾದಂತಹ ಏನು ಆಟಗಳು ಹಾಗೂ ಅಲ್ಲಿಯೇ ಪಡೆಯಬೇಕಾದಂತಹ ಏನು ಪಾಠಗಳಿವೆಯಲ್ಲ, ಅವೆಲ್ಲ ಒಂದು ರೀತಿಯ ಸೃಜನ ಕ್ರಿಯೆಯ ಅವಕಾಶಗಳು. ಆ ಶಯ್ಯಾಗ್ರಹ ಒಂದು ಕೆಲವರ ಕುತೂಹಲ ಮೂಲ. ನೋಡಿ, ಇವತ್ತು ಸುದ್ದಿ ಅನ್ನುವುದು ರಸ್ತೆಯಲ್ಲಿ ನಡೆಯುವ ಘಟನೆಗಳಿಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಆ ಸುದ್ದಿ ಇವತ್ತು ಎಲ್ಲಿಯವರೆಗೂ ಬಂದಿದೆ ಅಂದ್ರೆ, ನಾವು ಮಲಗುವ ಕೋಣೆಯವರೆಗೂ ಕೂಡ ಆ ಸುದ್ದಿ ತನ್ನ ಚುಂಚನ್ನ ಚಾತಿದೆ, ತನ್ನ ಕಣ್ಣನ್ನ ಆ ಕೋಣೆಯ ಒಳಗಡೆ ಅದು ಇರಿಸಿದೆ. ಅಲ್ಲಿ ದೇಹದೊಂದಿಗೆ ದೇಹ ಬೆರೆತು ಮೌನ ಘನೀಕರಿಸಿದ ಆ ಕ್ಷಣ. ಅಂದ್ರೆ ಈ ದೇಹದೊಂದಿಗೆ ದೇಹ ಬೆರೆತಾಗ ಒಂದು ಲಿಂಗಾತೀತವಾದ ಅನಿರ್ವಚನೀಯವಾದ ಆ ಏನು ಒಂದು ಕ್ಷಣ ಇದೆಯಲ್ಲ, ಅದು ಯಾರಿಗೂ ಸಂಬಂಧಿಸಿದ್ದಲ್ಲ ಅನ್ನುವುದನ್ನ ಕವಿತೆ ಹೇಳುತ್ತದೆ. ಇದು ಅನುಭವ ವೇದ್ಯವಾದಂತಹ ಒಂದು ಸಂಗತಿ. ಎಲ್ಲರಿಗೂ ಎಲ್ಲರ ಅನುಭವಕ್ಕೂ, ಯಾರು ಈ ಸಾಂಸಾರಿಕ ಬದುಕನ್ನ ಸ್ವೀಕರಿಸಿದ್ದಾರೆ ಅಂಥವರೆಲ್ಲರಿಗೂ ಅನುಭವ ವೇದ್ಯವಾದಂತಹ ಒಂದು ಸಂಗತಿ. ದೇಹದೊಂದಿಗೆ ದೇಹ ಬೆರೆತು ಮೌನ ಘನೀಕರಿಸಿದ ಆ ಕ್ಷಣ ಯಾರಿಗೂ ಸಂಬಂಧಿಸಿದ್ದಲ್ಲ. ಆ ಕ್ಷಣ ನನ್ನ ಅರಮನೆ. ಕವಿತೆ ಹೇಳ್ತದೆ, ಕವಿಯತ್ರಿ ಹೇಳ್ತಾರೆ, ಆ ಕ್ಷಣ ಇದೆಯಲ್ಲ ಅದು ನನ್ನ ಅರಮನೆ, ಆ ಕ್ಷಣ ನನ್ನ ರಾಜಕುಮಾರ, ಆ ಕ್ಷಣ ಕೇವಲ ನನಗೆ ಮಾತ್ರ. ಸೊ ಈ ಎಲ್ಲ ಮಾತುಗಳು, ನನ್ನ ಅರಮನೆ ಎಲ್ಲರಿಗೂ ತಿಳಿದಿರುವ ಹಾಗೆ ಅದು ಸುಖದ ತಾಣ. ಅರಮನೆ ಎನ್ನುವುದು ಸುಖದ ತಾಣ. ನನ್ನ ರಾಜಕುಮಾರ ಕೇಳಿದ್ದನ್ನ ಬಯಸಿದ್ದನ್ನೆಲ್ಲ ಬಸೆಯಬಲ್ಲಂಥ ಆ ರಾಜಕುಮಾರ, ಇದು ಕೇವಲ ನನಗೆ ಮಾತ್ರ. ಆದ್ರೆ ಇಂಥ ಒಂದು ಅನಿರ್ವಚನೀಯ ಲಿಂಗಾತೀತವಾದಂಥ ಒಂದು ಅನೂಹ್ಯ ಆ ಕ್ಷಣ ಅವರಿಗೋ ಈ ಸುದ್ದಿಯನ್ನ ಸೃಷ್ಟಿ ಮಾಡುವಂಥವರಿಗೋ ನನ್ನದೇ ಚಿಂತೆ. ಅಷ್ಟೇ ಅಲ್ಲ, ಚಿಂತೆ ಯಾವ್ಯಾವುದರ ಬಗ್ಗೆ ಚಿಂತೆ ಇದೆ? ರೂಪದ ಬಗ್ಗೆ ಚಿಂತೆ ಇದೆ, ಬಣ್ಣದ ಬಗ್ಗೆ ಚಿಂತೆ ಇದೆ, ತೊಟ್ಟುಕೊಳ್ಳುವ ಬಟ್ಟೆ ಧಿರಿಸಿನ ಬಗ್ಗೆ ಚಿಂತೆ ಇದೆ. ಅಷ್ಟೇ ಯಾಕೆ, ಹಾವ ಭಾವ, ಯಾವ ರೀತಿ ಅವರು ವರ್ತನೆಯನ್ನ ಮಾಡ್ತಾರೆ, ಯಾವ ರೀತಿ ಭಾವನೆಗಳನ್ನ ವ್ಯಕ್ತ ಮಾಡ್ತಾರೆ, ಇದನ್ನೆಲ್ಲ ನೋಡದೆಯೂ ಕೂಡ ತಮ್ಮ ತಮ್ಮ ಕಲ್ಪನೆಯ ಮೂಲಕನೇ ಸೃಷ್ಟಿ ಮಾಡುವಂತ ಆ ಒಂದು ಆಸಕ್ತಿ ಇದೆಯಲ್ಲ, ಆ ಸುದ್ದಿಯನ್ನ ಸೃಷ್ಟಿಸುವವರಿಗಿದೆ. ಇದಿಷ್ಟಕ್ಕೂ ಸಾಲದೆಂಬಂತೆ ತುಟಿಯ ಗಾಯ, ಮುತ್ತಿನ ಕಲೆ, ಮಾತಿನ ಬಳಕುಗಳು ಕೂಡ ಇವತ್ತು ಸುದ್ದಿಯಾಗಿ ಎಲ್ಲ ಕಡೆಗೆ ಅವು ಓಡಾಡ್ತಾ ಇವೆ. ಮತ್ತೆ ಮತ್ತೆ ಇಣುಕಿ ಕೆಣಕಿ ಈ ಸುದ್ದಿ ಇವತ್ತು ಹೇಗೆ ವರ್ತಿಸ್ತಾ ಇದೆ ಅಂದ್ರೆ, ಇಣುಕ್ತಾ ಇದೆ.
ಕಾನೂನು ಹೇಳುತ್ತೆ ಯಾರನ್ನು ಇಣುಕಿ ನೋಡಬಾರ್ದು ಅಂತ. ಆದ್ರೆ ಸುದ್ದಿ ಮಾತ್ರ ಹಾಗಲ್ಲ. ಈ ಸುದ್ದಿಯನ್ನ ಸಂಗ್ರಹಿಸುವವರು ಯಾರಿದ್ದಾರಲ್ಲ ಅವರು ಹಾಗಲ್ಲ, ಇಣುಕಿ ನೋಡ್ತಾರೆ. ಆ ವ್ಯಕ್ತಿಗೆ ಬೇಕೋ ಬೇಡವೋ, ಆದ್ರೆ ಇವರಿಗೆ ಮಾತ್ರ ಆ ಸುದ್ದಿ ಬೇಕು. ಅಷ್ಟೇ ಅಲ್ಲ, ಕೆಣಕಿ ಕೂಡ ನೋಡ್ತಾರೆ. ಇದು ಒಂದು ರೀತಿಯ ಹಿಂಸೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬೇಡಪ್ಪ ಇವರ ಸಹವಾಸ ಅನ್ನೋಷ್ಟರ ಮಟ್ಟಿಗೆ ಹಿಂಸೆ ಆಗುವ ರೀತಿಯಲ್ಲಿ ಕೆಣಕುವುದನ್ನು ಕೂಡ ಕವಿತೆ ಹೇಳ್ತಾ ಇದೆ. ಹೀಗೆ ಇಣುಕುವ ಮೂಲಕ, ಕೆಣಕುವ ಮೂಲಕ ಅವ್ರಿಗೆ ಏನೇನು ಸಾಧ್ಯವಿದೆಯೋ ಅದನ್ನೆಲ್ಲ ಸಂಗ್ರಹಿಸುವಂತ, ಸುದ್ದಿಯನ್ನ ಪಡೆಯುವಂತ ಪ್ರಯತ್ನ ಮಾಡಿ ಆದ ಮೇಲೂ ಕೂಡ ಇವರು ಮಾಡುವ ಕೆಲಸ ಯಾವುದು ಅಂದ್ರೆ ಮೈಯೆಲ್ಲ ಪರಿಚಿಕೊಳ್ಳುವ ಅವರು. ಅಂದ್ರೆ ಒಂದ್ ಕಡೆ ಏನಾದ್ರೂ ಅವರಿಗೆ ತೃಪ್ತಿ ಆಗುವ ರೀತಿಯಲ್ಲಿ ಸುದ್ದಿ ಸಿಕ್ಕಿಲ್ಲ ಅಂದ್ರೆ ಅದಕ್ಕೋಸ್ಕರ ಯಾವ ಹಿಂಸೆಗೂ ಕೂಡ ಇವರು ಹಿಂಜರಿಯದಂಥವರು. ಮೇಲಾಗಿ ಇಷ್ಟೆಲ್ಲ ಈ ಇಣುಕುವ, ಕೆಣಕುವ ಮೈಯನ್ನೆಲ್ಲ ಪರಿಚಿಕೊಳ್ಳುವ ಈ ಜನ ಇದ್ದಾರಲ್ಲ, ಕೊನೆಗೆ ಅಂತಿಮವಾಗಿ ಮಾಡುವುದೇನು ಅಂದ್ರೆ ನನ್ನನ್ನೇ ಅನುಕರಿಸುತ್ತಾ ಇವರು ಕೂಡ ನನ್ನ ಹಾಗೇನೆ ನನ್ನನ್ನ ಅನುಕರಿಸ್ತಾರೆ. ಅಷ್ಟೇ ಅಲ್ಲ, ನನ್ನನ್ನ ಅನುಸರಿಸ್ತಾರೆ ಕೂಡ. ಸೊ ಯಾಕೆ ಅಂದ್ರೆ ಅನುಸರಣೆ ಅನ್ನೋದು ಬಹುತೇಕವಾಗಿ ಲೋಕದ ಈ ವಿಷಯದಲ್ಲಿ ಲೋಕದ ಎಲ್ಲರಿಗೂ ಅದೇ ಒಂದು ದಾರಿಯಾಗಿರೋ ಕಾರಣದಿಂದ ಬೇರೆ ದಾರಿಗಳಿಲ್ಲ. ಸುದ್ದಿಯ ಸೃಷ್ಟಿಕರ್ತರು, ಸುದ್ದಿಯನ್ನ ಬಯಸುವಂತವರು ಅನುಕರಿಸಲೇಬೇಕು, ಮತ್ತೆ ಮೇಲೆ ಅನುಸರಿಸಲೇಬೇಕು. ಅಷ್ಟಕ್ಕೂ ಇವರೇನಾದ್ರೂ ತೃಪ್ತಿ ಆಗ್ತಾರೇನು ಅಂದ್ರೆ ತೃಪ್ತಿ ಆಗಲ್ಲ. ಅಕಾರಣ ದ್ವೇಷಿಸುವ ಇವರು, ಕಾರಣವಿಲ್ಲದೇನೆ ಸುದ್ದಿಯ ಒಂದು ತುದಿ ಎಲ್ಲೋ ಇರ್ತದೆ, ಮತ್ತೊಂದು ತುದಿ ಇನ್ನೆಲ್ಲೋ ಅದು ಯಾವುದೋ ಕೆಲಸವನ್ನ ಮಾಡ್ತಾ ಇರ್ತದೆ. ಆ ತುದಿಯಲ್ಲಿ ಇರುವಂತಹ ಸುದ್ದಿಯನ್ನ ಸೃಷ್ಟಿಸುವ ಆ ವ್ಯಕ್ತಿ ಅಕಾರಣ ದ್ವೇಷವನ್ನು ಕೂಡ ಈ ವ್ಯಕ್ತಿಯ ಮೇಲೆ ಮಾಡ್ತಾನೆ. ಕವಿತೆ ಹೇಳುತ್ತೆ, ಇದೇ ನನಗೆ ಕೊಟ್ಟ ಗೌರವ ಅನ್ನಲೇ. ಅವರು ಈ ರೀತಿಯಾಗಿ ಏನು ವರ್ತಿಸ್ತಾ ಇದಾರಲ್ಲ, ಮಾಡ್ತಾ ಇದಾರಲ್ಲ, ನನ್ನ ಮೇಲೆ ಸಂದೇಹದಿಂದ ಈ ಎಲ್ಲ ಸುದ್ದಿಗಳನ್ನ ಸೃಷ್ಟಿಸ್ತಾ ಇದಾರಲ್ಲ, ಇದೇ ನನಗೆ ಕೊಡುವಂತಹ ಗೌರವ ಅಂತ ನಾನು ಭಾವಿಸಲೇ ಅಂತ ತನ್ನನ್ನು ತಾನು ಕವಿತೆ ಕೇಳ್ಕೊಳ್ತದೆ. ನನ್ನ ಅವನ ಕಣ್ಣುಗಳು ಕಲೆತು. ನಮ್ಮಿಬ್ಬರಿಗೆ ಮಾತ್ರ ತಿಳಿಯುವ ಸಂಭಾಷಣೆ. ನೋಡಿ, ಭಾಷೆ ಬೇಕಾಗಿಲ್ಲ ಅಲ್ಲಿ. ನನ್ನ ಅವನ ಆ ಕಣ್ಣುಗಳೇ ಏನೇನು ಮಾತಾಡ್ಬೇಕು ಅದನ್ನೆಲ್ಲ ಅವು ಮಾತಾಡ್ತವೆ. ಈ ಸಂಭಾಷಣೆಯನ್ನ ಕೇಳಿಸ್ಕೊಳ್ಬಲ್ಲಂತಹ ಸಾಮರ್ಥ್ಯ, ಶಕ್ತಿ ಯಾರಿಗಿದೆ ಅಂದ್ರೆ ಕಣ್ಣು ತೆರೆದು ನೋಡುವ ಎಲ್ಲರಿಗೂ. ಇಂಥ ಕಣ್ಣು ತೆರೆದು ನೋಡುವುದು, ಈ ಕಣ್ಣು ಯಾವ ಕಣ್ಣು ಇದು? ದೇಹದ ಹೊರನೋಟಕ್ಕೆ ಕಾಣುವ ಕಣ್ಣು ಅಥವಾ ಮನದ ಕಣ್ಣು? ಆ ಕಣ್ಣು ತೆರೆದು ನೋಡುವ ಎಲ್ಲರಿಗೂ ಸೊ ನನ್ನ ಅವನ ಕಣ್ಣುಗಳ ಮಧ್ಯದಲ್ಲಿ ಯಾವ ಒಂದು ಭಾಷೆ ಸಂವಹನಗೊಳ್ತಾ ಇದೆ ಅನ್ನೋದು, ಯಾವ ಸಂಭಾಷಣೆ ಸಂವಹನಗೊಳ್ತಾ ಇದೆ ಅನ್ನೋದನ್ನ ನೋಡುವ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಅದು ಕಣ್ಣು ತೆರೆದು ನೋಡುವ ಆ ಒಂದು ಮನಸ್ಸಿರುವಂತವರಿಗೆ ಮಾತ್ರ ಇದು ಅರ್ಥವಾದೀತು. ಆದರೂ ಈ ಶಯಾಗ್ರಹದ ಸುದ್ದಿಗಳು, ವಿಶೇಷವಾಗಿ ಇಂಥ ಸುದ್ದಿಗಳು ಇನ್ನೊಬ್ಬರ ಬಾಯಿಯ ತಾಂಬೂಲವಾಗುವುದು. ಕವಿತೆಯ ಬಹಳ ಉತ್ಕಟತೆ ಇದೆಯಲ್ಲ, ಅದರ ಕೊನೆಯ ಮುಕ್ತಾಯ ಹೇಗಿದೆ ಅಂದ್ರೆ ಅವರವರ ಶಯಾಗ್ರಹಗಳು ಅಂದ್ರೆ ಅವರ ಸ್ವಂತದ ಸೃಜನ ಕ್ರಿಯೆ ಅಂತ ಏನಿರ್ತದೆ, ಆ ಸೃಜನ ಕ್ರಿಯೆಯ ಅವಕಾಶಗಳೆಲ್ಲ ಇಲ್ಲವಾಗಿ ಅವೆಲ್ಲವೂ ಸತ್ತು ಹೋದಾಗ ಅವರವರ ಶಯಾಗ್ರಹಗಳು ಶವಾಗಾರಗಳಾದಾಗಲೇ ಸೊ ಇನ್ನೊಬ್ಬರ ಬಾಯಿಯ ತಂಬೂಲವಾಗುವುದು. ಅಂದ್ರೆ ನನ್ನ ಆ ಒಂದು ಖಾಸಗಿತನ ಅಂತ ಏನಿದೆ, ಆ ಖಾಸಗಿತನ ಅವರ ಆ ಒಂದು ಸೃಜನಶೀಲತೆಯ ಕೊನೆ, ಸೃಜನಶೀಲತೆಯ ಮರಣ ಏನಿದೆಯಲ್ಲ, ಆ ಭಾವನೆಗಳೆಲ್ಲ ಬತ್ತಿ ಹೋದಂತಹ ಒಂದು ಸನ್ನಿವೇಶ ಇದೆಯಲ್ಲ, ಅಲ್ಲಿಂದಲೇ ಇವೆಲ್ಲವೂ ಬೇರೆಯವರ ಖಾಸಗಿತನದ ಬಗ್ಗೆ ಈ ತಾಂಬೂಲದ ರೀತಿಯಲ್ಲಿ ಅವುಗಳನ್ನ ಚಪ್ಪರಿಸುವ ಒಂದು ಚಪಲ ಈ ಸುದ್ದಿಗಳನ್ನ ಹರಡುವವರು ಮಾಡ್ತಾರೆ ಅಂತ ಈ ಕವಿತೆ ಹೀಗೆ ಹೇಳ್ತಾ ಇದೆ. ಒಟ್ಟು ಇವತ್ತಿನ ಸಾಮಾಜಿಕ ಏನು ಒಂದು ವಿಷಮ ಸನ್ನಿವೇಶ ನಮ್ಮ ಸುತ್ತ ಏನು ನಿರ್ಮಾಣವಾಗಿದೆಯಲ್ಲ, ನಮ್ಗೆಲ್ಲರಿಗೂ ನಮ್ಮ ಬದುಕಿನ ಆಗು ಹೋಗುಗಳಿಗಿಂತ ಇತರರ ಬದುಕಿನ ಈ ತರದ ಸುದ್ದಿಗಳು ಇವತ್ತು ಬಹಳ ಮಹತ್ವವನ್ನ ಪಡೆದುಕೊಂಡಿವೆ. ಮತ್ತು ಇಂಥವುಗಳಿಗೋಸ್ಕರನೇ
ಇವತ್ತಿನ ಸಾಮಾಜಿಕ ಒಂದು ವಾತಾವರಣ ಹೆಚ್ಚು ಅದು ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ. ಇವತ್ತಿನ ಮಾಧ್ಯಮಗಳು, ವಿಶೇಷವಾಗಿ ಮಾಧ್ಯಮಗಳು, ಮೊದಲೆಲ್ಲ ನಾವು ಸುದ್ದಿಗಳನ್ನ ಪತ್ರಿಕೆಯಲ್ಲಿ ಓದ್ತಾ ಇದ್ವಿ, ಆದ್ರೆ ಈಗ ಸುದ್ದಿಗಳನ್ನ ಕ್ಷಣಾರ್ಧದಲ್ಲಿಯೇ ಜಗತ್ತಿನ ತುಂಬಾ ಬಿತ್ತರಿಸಬಲ್ಲಂತ ಎಲ್ಲ ಸಾಧನ ಸಂಪನ್ಮೂಲಗಳು ನಮಗೆ ಒದಗಿ ಬಂದಿರುವ ಈ ಸನ್ನಿವೇಶದಲ್ಲಿ, ಅದರೊಳಗೂ ವಿಶೇಷ ಶಯಾಗ್ರಹಕ್ಕೆ ಸಂಬಂಧಿಸಿದಂತ ಸುದ್ದಿಗಳು ಏನೆಲ್ಲ ಅನಾಹುತವನ್ನ ಯಾವ್ಗೆ ಸೃಷ್ಟಿ ಮಾಡ್ತವೆ ಅನ್ನೋದನ್ನ ಈ ಪದ್ಯ ಈ ರೀತಿಯಲ್ಲಿ ವಿನ್ಯಾಸಗೊಳಿಸಿಕೊಂಡು ಅದು ನಮಗೆ ಸಂವಹನಗೊಳ್ತಾ ಇದೆ ಅನ್ನುವ ಮಾತನ್ನ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಯಾರು ಸಿಂಗಿ ಅಂತೇಳಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ದಯವಿಟ್ಟು ಹೇಳ್ಬೋದು ತಾವು. ಆಮೇಲೆ ಇನ್ಬಾಕ್ಸ್ ಅಲ್ಲಿರೋ ಪ್ರಶ್ನೆಗಳನ್ನ ನಾವು ಹೇಳ್ತೇವೆ. ಮೊದ್ಲು ಯಾರಾದ್ರೂ ಆಸಕ್ತರು ಆನ್ಲೈನ್ ಎಲ್ಲ ಇದ್ರೆ ಕೇಳ್ಬೋದು ಪ್ರಶ್ನೆಗಳನ್ನ. ಭೀಮೇಶ್ ಸರ್, ಸರ್ ಚಾಟ್ ಬಾಕ್ಸ್ ಅಲ್ಲಿರೋ ಪ್ರಶ್ನೆ ತಗೊಳ್ಳಿ ಸರ್, ಆಮೇಲೆ ಕೇಳೋರು ಕೇಳ್ತಾರೆ ಸರ್. ಸರಿ ಸರ್, ಸರಿ ಸರ್. ಬಸವರಾಜ್ ಕೊಡಗುಂಟಿ ಸರ್ ಪ್ರಶ್ನೆ ಕೇಳ್ತಿದ್ದಾರೆ. ಕವನ ಲೋಕವನ್ನು ಅಣುಕಿಸುತ್ತಿದೆಯೋ, ಇಷ್ಟು ನಿರಮ್ಮಳವಾಗಿ ಮಾತಾಡುತ್ತಿದೆಯೋ? ಇಲ್ಲ, ಅದು ನಿರುಂಬಳವಾಗಿ ಮಾತಾಡ್ತಾ ಇದೆ. ಲೋಕವನ್ನ ಅಣುಕಿಸ್ಬೇಕು ಅನ್ನೋದು ಕವನದ ಉದ್ದೇಶ ಅಲ್ಲ. ಆದ್ರೆ ಆ ಇಡೀ ಕವಿತೆ ಇವತ್ತಿನ ಒಟ್ಟು ಸಾಮಾಜಿಕ ವಿಷಮ ಸನ್ನಿವೇಶದ ಬಗ್ಗೆ ಮಾತನಾಡ್ತಾ ಇದೆ. ಹೇಳಿ. ಕೊಪ್ಪ ಅವ್ರದ್ದು ಪ್ರಶ್ನೆ ಇದು. ದೇಹದೊಂದಿಗೆ ದೇಹ ಬೆರೆತು, ದೇಹದೊಂದಿಗೆ ಸರ್ ರಚ್ಚು ಕೊಪ್ಪ ಅಂತ ಹೇಳಿ. ಹ್ಮ್ ಸರ್. ದೇಹದೊಂದಿಗೆ ದೇಹ ಬೆರೆತು ಘನೀಕರಣಗೊಳ್ಳುವುದು ಅಂತ ಹೇಳ್ತಾರಲ್ಲ. ಹೌದು ಸರ್, ಘನೀಕರಣಗೊಳ್ಳುವುದು ಅಂತ ಹೇಳ್ತಾರಲ್ಲ, ಇಲ್ಲಿ ಕಾವ್ಯಾರ್ಥ ಏನು ಅಂತ ಕೇಳ್ತಾರೆ. ಸೊ ಈ ದೇಹದೊಂದಿಗೆ ದೇಹ ಬೆರೆತು ಮೌನ ಘನೀಕರಿಸಿದ ಕ್ಷಣ ಇದೆಯಲ್ಲ, ಆ ಲೈಂಗಿಕತೆಯ ಒಂದು ಉತ್ಕಟ ಅವಸ್ಥೆಯ ಕುರಿತು ವಿವರಿಸುವಂತ ಒಂದು ಸನ್ನಿವೇಶ ಇದು. ಇದು ಯಾರಿಗೂ ಸಂಬಂಧಿಸಿದ್ದಲ್ಲ ಅಂತ. ಅಲ್ಲಿ ಆ ಉತ್ಕಟ ಲೈಂಗಿಕತೆಯ ಉತ್ಕಟಾವಸ್ಥೆಗೆ ಹೋದಾಗ ಹೆಣ್ಣು ಹೆಣ್ಣಲ್ಲ, ಗಂಡು ಗಂಡಲ್ಲ, ಅದೊಂದು ಬಗೆಯ ಅನಿರ್ವಚನೀಯ ಆನಂದ, ಅನಿರ್ವಚನೀಯ ಅನುಭವ. ಸೊ ಆ ಕ್ಷಣ ಇದೆಯಲ್ಲ, ಅದು ನನ್ನ ಅರಮನೆ. ಅದು ಹೆಣ್ಣಾಗಿರ್ಬೋದು, ಅದು ಗಂಡಾಗಿರ್ಬೋದು, ಅದು ಸುಖವನ್ನ ಕೊಡುವಂತ ಒಂದು ತಾಣ. ಅದು ನನ್ನ ರಾಜಕುಮಾರ. ಅಂದ್ರೆ ಬಹುತೇಕ ಜೀವ ಬಯಸುವಂತ ಬಯಕೆ ಅಂತ ಏನಿದೆಯಲ್ಲ, ಆ ಬಯಕೆಯನ್ನ ಬಸಿಯುವ ಒಂದು ಶಕ್ತಿ ಇದೆಯಲ್ಲ, ಆ ಕ್ಷಣಕ್ಕಿದೆ. ಹೀಗಾಗಿ ಆ ಕ್ಷಣ ಅಲ್ಲಿ ರಾಜಕುಮಾರ, ಇಲ್ಲಿ ವ್ಯಕ್ತಿ ಅಲ್ಲ, ಆ ಕ್ಷಣ ರಾಜಕುಮಾರ. ಮತ್ತು ಅದು ಕೇವಲ ನನಗೆ ಮಾತ್ರ. ಯಾರು ಆ ಅವಸ್ಥೆಯಲ್ಲಿ ಇರ್ತಾರಲ್ಲ ಅವರಿಗೆ ಮಾತ್ರ ಈ ತರದ ಒಂದು ಅನುಭವ ಸಾಧ್ಯವಾಗುವಂಥದ್ದು. ಸ್ವಲ್ಪ ತಮಾಷೆ ಮಾಡ್ಬೋದಾ? ಮಾಡಿ ಸರ್. ಎಲ್ಲ ಮದುವೆ ಆಗದೆ ಇರೋರು ಯಾರಾದ್ರೂ ಇದ್ರೆ ಸ್ವಲ್ಪ ಇದನ್ನ ತಿಳ್ಕೊಳ್ಳೋದು ಕಷ್ಟ ಅಂತ. ಯಾರೋ ಒಬ್ರು ಕೇಳ್ತಾ ಇದಾರೆ ನೋಡ್ರಿ, ನನ್ನನ್ನು ಅನುಕರಿಸುತ್ತಾ ಅನುಸರಿಸುತ್ತಾ ಅಕಾರಣ ದ್ವೇಷಿಸುವ ಇವರು ಸರ್ ಅವರು. ಸೊ ಅದೇ ಶಯ್ಯಾಗ್ರಹದಲ್ಲಿ ನನ್ನನ್ನು ಅನುಕರಿಸುತ್ತಾ ಅಂದ್ರೆ ಯಾರು ಶಯ್ಯಾಗ್ರಹದಲ್ಲಿ ವಾಸವಾಗಿದ್ದಾರೆ ಅವರು ಮಾಡಬೇಕಾದಂತಹ ಕೆಲಸ ಏನಿದೆಯಲ್ಲ, ಅದು ಅನುಕರಣೆಯ ಕೆಲಸನೇ. ಅದು ಏನು ಬೇರೆ ಹೊಸತೇನನ್ನ ಏನೋ ಮಾಡ್ತಾ ಇದ್ದಾರೆ ಅಂತೇನಿಲ್ಲ. ಈ ಹಿಂದಿನ ಸೊ ಹಿರಿಯರು, ನಮ್ಮ ತಂದೆ ತಾಯಿ ಅಥವಾ ಅವರ ತಂದೆ ತಾಯಿ, ಅವ್ರಕ್ಕಿಂತ ಹಿರಿಯರು, ಹಿಂದಿನವರೆಲ್ಲ ಏನೇನು ಮಾಡ್ತಾ ಬಂದಿದ್ದಾರೆ, ಸೊ ಅದನ್ನೇ ನಾವು ಮುಂದಿನವರು ಮಾಡ್ಬೇಕು. ಆ ಇಡೀ ಆ ಕೋಣೆಯ, ಆ ಮಲಗುವ ಕೋಣೆಯ ಪ್ರಕ್ರಿಯೆಗಳೆಲ್ಲ ಏನಿದಾವಲ್ಲ, ಅವು ಅನುಕರಣೆ ಮತ್ತೆ ಅನುಸರಣೆ.
ಅವು ಇಷ್ಟೇ ಮಾಡ್ಲಿಕ್ಕೆ ಸಾಧ್ಯ, ಅದಕ್ಕಿಂತ ಅಲ್ಲಿ ಬೇರೆ ಭಿನ್ನವಾದದ್ದನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ನನ್ನ ಹಾಗೇನೆ ಅದನ್ನೇ ಇವರು ಮಾಡ್ತಾರೆ. ಯಾರು ಕೂಡ ಪ್ರತಿಯೊಂದು ಜೀವಿಯೂ ಕೂಡ ಅದನ್ನೇ ಮಾಡ್ಬೇಕು. ಆದ್ರೂ ಕೂಡ ಇವರಿಗೆ ಅಕಾರಣ ದ್ವೇಷ ಇದೆ ಅಂತೆ. ಕಾರಣವೇ ಇಲ್ಲ, ದ್ವೇಷ ಪಟ್ಕೊಳ್ಳಿಕ್ಕೆ ಕಾರಣವೇ ಇಲ್ಲ. ಎಲ್ಲರ ಬದುಕು ಕೂಡ ಅಷ್ಟೇ ಒಂದು ಅದೇ ತರದ ಸಮಾನ ಪಾತಳಿಯ ಮೇಲೇನೆ ಸಾಗಬೇಕಾದಂತ ಅನಿವಾರ್ಯತೆ ಇದ್ದಾಗ್ಲೂ ಕೂಡ ಒಬ್ರು ಇನ್ನೊಬ್ಬರ ಜೊತೆಗೆ ಸಾಧಿಸುವ ದ್ವೇಷ ಇದೆಯಲ್ಲ, ಅದು ಬೇಕಿರ್ಲಿಲ್ಲ ಅಂತ ಕವಿತೆ ಹೇಳುತ್ತೆ. ಸ್ವಾಮಿ ಅವರು ಪ್ರಶ್ನೆ ಕೇಳಿದ್ದಾರೆ, ಹೇಳಿ. ಇಲ್ಲಿ ಶಯ್ಯಾಗಾರದ ಒಳಗಿನ ಲೋಕ ಚಲನೆಗಳು ಮತ್ತೊಂದು ಜಗತ್ತಿನ ಚಿತ್ರಣಗಳನ್ನು ಕಾವ್ಯಾತ್ಮಕವಾಗಿ ತೋರಿಸುವ ಪ್ರಯತ್ನವೇ? ಹೌದು. ಆ ಶಯಾಗ್ರಹದ ಅನುಭವಗಳನ್ನ ಕಾವ್ಯಾತ್ಮಕವಾಗಿ ತೋರಿಸುವಂತ ಒಂದು ಪ್ರಯತ್ನ ಇತ್ತು. ಮೊದಲಿನಿಂದನೂ ನಮ್ಮ ಜನಪದರು ಹಲೋ ಸರ್ ಹೇಳಿ. ಮೊದಲಿನಿಂದನೂ ನಮ್ಮ ಇಡೀ ಜಾನಪದೀಯ ಜಗತ್ತಿನಲ್ಲಿ ಇಂಥ ಸುದ್ದಿಗಳೆಲ್ಲ ಬಹಳ ರಂಜನೀಯವಾದಂತ ಸುದ್ದಿಗಳೇ ಇವೆಲ್ಲ. ಆ ಕಾರಣದಿಂದಲೇ ಈ ಸಂಬಂಧ ಅವ್ರಿಗೂ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಯಾರೋ ಈ ಸಂಬಂಧಗಳನ್ನ ಕಟ್ಟಿ ಇವ್ರ ಬಗ್ಗೆ ಅವ್ರ ಬಗ್ಗೆ ಈ ಮಾತುಗಳನ್ನೆಲ್ಲ ತಮ್ಮ ಬಾಯಿ ಚಪಲಕ್ಕಾಗಿ ಶುರು ಮಾಡ್ತಾರೆ. ಆ ಕಾರಣದಿಂದ ಜನಪದರ ಒಂದು ಮಾತಿದೆ, ಸುಳ್ಳು ಊರೆಲ್ಲ ಆಡಿ ಬಂದ ಮೇಲೆ ಸತ್ಯ ಹೊರ ಬೀಳುತ್ತೆ ಅಂತ. ಸತ್ಯ ಏನು ಅಂತ ಮಾತಾಡುವವರಿಗೆ ಎಷ್ಟರ ಮಟ್ಟಿಗೆ ಅವರ ಅನುಭವ ವೇದ್ಯ ಅದು ಗೊತ್ತಿಲ್ಲ, ಆದ್ರೆ ಜನ ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ವೆಂಕೋಬ್ರು ಅಂತ ಸರ್, ಬೆಂಗಳೂರಿಂದ. ಹೇಳಿ ಸರ್. ನಮಸ್ತೆ. ಏನಿಲ್ಲ, ನಾವು ಒಂದು ರೀತಿ ನಾವು ಕಣ್ಣ ನೋಟ ಅಥವಾ ಕಣ್ಣ ಭಾವನೆಗಳಿಲ್ಲ, ಇವೆಲ್ಲವೂ ಸಹ ಒಂದು ರೀತಿಯಲ್ಲಿ ಒಂದು ಬಾಂಧವ್ಯ ಇದ್ದಾಗ ಒಂದು ರೀತಿ ಅವೆಲ್ಲ ಇರುತ್ತೆ. ಒಂದು ಬೇರೆ ಒಂದು ರೀತಿ ಸಂಬಂಧಗಳಿದ್ದಾಗ ಇವೇನು ಬರೋದಿಲ್ಲ, ಭಾವಗಳು ಇರೋದಿಲ್ಲ, ಏನು ಇರೋದಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಇಲ್ಲ, ಇಲ್ಲಿ ನೀವು ಇನ್ನೊಮ್ಮೆ ರಿಪೀಟ್ ಮಾಡಿ ದಯವಿಟ್ಟು ಅದನ್ನ, ನಿಮ್ ಪ್ರಶ್ನೆ ರಿಪೀಟ್ ಮಾಡಿ ಸರ್. ಈಗ ಅನನ್ಯವಾದ ಬಾಂಧವ್ಯಗಳಿದ್ದಾಗ ಮಾತ್ರ ಕಣ್ಣ ನೋಟಗಳಿರ್ತವೆ. ಒಂದು ಸಂಬಂಧಗಳಿದ್ದಾಗ ಅಥವಾ ಅನುಭವಗಳಿದ್ದಾಗ ಇರುತ್ತೆ. ಆದ್ರೆ ಬೇರೆ ರೀತಿಯ ಸಂಬಂಧಗಳು ಬಂದಾಗ ಅದೇ ರೀತಿಯ ಭಾವನೆಗಳು ಇರೋದಿಲ್ಲ. ಒಂದ್ ರೀತಿ ಅದು ವ್ಯತಿರಿಕ್ತವಾಗಿರುತ್ತೆ. ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಸರ್? ಇಲ್ಲ, ಇಲ್ಲಿ ಕವಿತೆ ಮಾತ್ರ ಸಂಬಂಧಗಳ ಬಗ್ಗೆನೇ ಹೇಳ್ತದೆ. ಅವನ ಕಣ್ಣುಗಳು ಕಲೆತು ನಮ್ಮಿಬ್ಬರಿಗೆ ಮಾತ್ರ ತಿಳಿಯುವ ಸಂಭಾಷಣೆ. ಈ ಬಾಂಧವ್ಯ ಇದ್ದಾಗಲೇ ಮಾತ್ರ ಕಣ್ಣು ಮತ್ತು ಕಣ್ಣುಗಳು ಕಲೆತು ಅಂದ್ರೆ ಸೇರ್ಕೊಂಡಾಗ ಅಲ್ಲಿ ಒಂದು ಸಂಭಾಷಣೆ ನಡೀತಾ ಇರ್ತದೆ. ಅದು ಅವರಿಗೆ ಮಾತ್ರ ಗೊತ್ತಾಗುವಂತ ಸಂಭಾಷಣೆಯನ್ನೇ ಕವಿತೆ ಆ ಬಾಂಧವ್ಯದ ಬಗ್ಗೆನೇ ಇಲ್ಲಿ ಹೇಳ್ತಾ ಇದೆ. ಸೊ ಆ ಕಾರಣದಿಂದಲೇ ಕೊನೆಗೆ ಹೇಳುವ ಮಾತೇನು ಅಂದ್ರೆ, ಕವಿತೆ ಏನ್ ಹೇಳ್ತದೆ, ಕಣ್ಣು ತೆರೆದು ನೋಡುವ ಎಲ್ಲರಿಗೂ ಅರ್ಥವಾದೀತು ಅಂತ. ಹೇಮಚಂದ್ರ ಅವರು ಕೈ ಎತ್ತಿದಾರಲ್ಲ, ಹೇಳಿ. ಗ್ರಹ ಮತ್ತು ಶವಾಗಾರ ಎರಡರದು ಹೋಲಿಕೆಯಲ್ಲಿದ್ದಾಗ ಶಯ್ಯಾಗ್ರಹ ಚೇತನದ್ದು ಬರ್ತದೆ, ಶವಾಗಾರ ಚೇತನ ಇಲ್ಲದ್ದು. ಅಂದ್ರೆ ಚೇತನ ಇಲ್ಲದೆ ಇರೋದು, ದೇಹ ಇರ್ತದೆ ಅಂದ್ರೆ ದೇಹದಲ್ಲಿ ಚೈತನ್ಯನೇ ಇರೋದಿಲ್ಲ. ಹೌದು. ಅಂದ್ರೆ ಇದು ಒಂಥರ ನರಿ ಮತ್ತು ಹುಳಿ ದ್ರಾಕ್ಷಿ ಕತೆ ಇರಬಹುದೇನೋ ಅಂತ. ಅಲ್ಲ, ಇವತ್ತು ಮಹಾನಗರಗಳಲ್ಲಿ ನೋಡಿ, ಮದುವೆ ಆಗೋದು ಕಷ್ಟ, ಆದ್ರೆ ಡೈವರ್ಸ್ ಆಗೋದು ಬಹಳ ಸುಲಭ. ಬಹುತೇಕ ಡೈವರ್ಸ್ಗಳು ಇಂಥ ಸುದ್ದಿಗಳ ಕಾರಣದಿಂದಲೇ ಇವತ್ತು ಆ ಮದುವೆಗಳು ಏನಾಗ್ತಾ ಇದಾವೆ ಅಂದ್ರೆ ಶವಾಗಾರಗಳನ್ನ, ಅಂದ್ರೆ ಬಹಳ ಸುಂದರವಾದ ಬದುಕನ್ನ ಕಟ್ಕೋಬೇಕಾದಂತ ಶಯಾಗ್ರಹದ ಆ ಒಳಗಡೆ ಸೊ ಈ ಎಲ್ಲ ಸುದ್ದಿಗಳೆಲ್ಲ ಸೃಷ್ಟಿಯಾಗಿ ಸೊ ಆ ಶಯಾಗ್ರಹಗಳು ಏನಾಗ್ತಾ ಇದಾವೆ ಅಂದ್ರೆ ಶವಾಗಾರಗಳಾಗ್ತಾ ಇದಾವೆ. ಇವತ್ತು ಆ ಇಡೀ ಸಾಂಸಾರಿಕ ವ್ಯವಸ್ಥೆ ಅನ್ನೋದೇ ಹೇಗೆ ಮುರಿದು ಬೀಳ್ತಾ ಇದೆ ಅನ್ನೋದನ್ನ
ಇವತ್ತು ವಿದ್ಯಾವಂತ ವರ್ಗದಲ್ಲಿ, ಬರೀ ಅವಿದ್ಯಾವಂತರಷ್ಟೇ ಅಲ್ಲ, ವಿದ್ಯಾವಂತ ವರ್ಗದಲ್ಲಿ ಅತಿ ಹೆಚ್ಚು ನಾವು ಕಾಣ್ತಾ ಇದ್ದೀವಿ. ಮಹಾನಗರಗಳಲ್ಲಂತೂ ಇನ್ನೂ ಹೆಚ್ಚು ಕಾಣ್ತಾ ಇದ್ದೀವಿ, ಮತ್ತೆ ಹೆಚ್ಚು ವಿದ್ಯಾವಂತರಲ್ಲಂತೂ ಇನ್ನೂ ಹೆಚ್ಚು ಕಾಣ್ತಾ ಇದ್ದೀವಿ ಅಲ್ಲಿ. ಅದೇ ವಿಪರ್ಯಾಸ. ಅದೇ ವಿಪರ್ಯಾಸ. ಶಯಾಗ್ರಹ ಒಂದು ಅತ್ಯಂತ ಸೃಜನಶೀಲ ಕ್ರಿಯೆಯ ಒಂದು ಆಡುಂಗೋಲ ಅದು. ಅದು ಇವತ್ತು ಶವಾಗಾರ ಆಗ್ತಾ ಇದೆ ಅಂದ್ರೆ, ಯಾಕೆ ಶವಾಗಾರ ಆಗ್ತಾ ಇದೆ ಅಂದ್ರೆ ಈ ಸುದ್ದಿಗಳನ್ನ ವಿಶೇಷವಾಗಿ ನಂಬುವವರ ಕಾರಣದಿಂದ ಅಲ್ಲಿ ಸುದ್ದಿ ಮತ್ತೆ ಹೇಗೆ ಸೃಷ್ಟಿ ಆಗ್ತದೆ ಅಂದ್ರೆ ನಂಬುವ ರೀತಿಯಲ್ಲೇನೆ ಸುದ್ದಿ ಸೃಷ್ಟಿ ಆಗ್ತದೆ. ಮತ್ತೊಂದು ಸರ್ ಕೊನೆ ಪ್ರಶ್ನೆ ಹೇಳಿ ಸರ್. ಸರ್ ನೀವು ಕೊನೆಯಲ್ಲಿ ಒಂದು ಮಾತು ಹೇಳಿರಲ್ಲ ಸರ್, ಆ ಒಂದು ಶವಾಗಾರ ಆಗುತ್ತೆ ಅಂತ, ಅದನ್ನೇ ಒಂದು ಶಯಾಗಾರ ಶವಾಗಾರ ಆಗುತ್ತೆ ಅಂತ, ಶಯನಗ್ರಹ ಶಯಾಗಾರ ಶವಾಗಾರ ಆಗುತ್ತೆ ಅಂತ, ಇದನ್ನ ಕವಿಯಾದವರು ಧನಾತ್ಮಕವಾಗಿ ಹೇಗೆ ನೋಡ್ಬೋದಾಯ್ತಲ್ವಾ ಅಂತ ಸರ್? ಕವಿಯಾದವರು ಧನಾತ್ಮಕವಾಗಿ ಅದನ್ನ ನೋಡ್ಬೋದಾಯ್ತು, ಪಾಸಿಟಿವ್ ಆಗಿ ನೋಡ್ಬೋದಾಯ್ತು. ಪಾಸಿಟಿವ್ ಆಗಿ ಒಂದು ರೀತಿಯಲ್ಲಿ ಜನರಿಗೆ ಕವಿತೆ ಎಲ್ಲೂ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ. ಆದ್ರೆ ಇಡೀ ಸಾಮಾಜಿಕ ವ್ಯವಸ್ಥೆಯ ಅವ್ಯವಸ್ಥೆ ಇದೆಯಲ್ಲ, ಯಾವುದನ್ನ ನಾವು ವ್ಯವಸ್ಥೆ ಅಂತ ತಿಳ್ಕೊಂಡಿದೀವಿ, ಆ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ, ಅಂತ ಒಂದು ವ್ಯವಸ್ಥೆಯಲ್ಲಿ ಈ ಸುದ್ದಿಗಳು ಸೃಷ್ಟಿಸುವಂತ ಒಂದು ಅವ್ಯವಸ್ಥೆಯ ಬಗ್ಗೆ ಮಾತಾಡ್ತಾ ಇದೆ. ಮತ್ತು ಅಷ್ಟೇ ಅಲ್ಲ, ಕೊನೆಗೆ ಅದು ಹೇಳುವುದೇನು ಅಂದ್ರೆ ಈ ಚೈತನ್ಯದ ಆ ಒಂದು ತಾಣ ಅದು ಶವಾಗಾರ ಆಗಬಾರದು ಅನ್ನೋ ಕಾರಣದಿಂದಲೇ. ಶವಾಗಾರ ಯಾಕಾಗಿದೆ ಅಂದ್ರೆ ಈ ಸುದ್ದಿಗಳೆಲ್ಲ ನಮ್ಮ ಬಾಯಿಯ ತಾಂಬೂಲಗಳು. ಅಂದ್ರೆ ಒಬ್ರು ಇನ್ನೊಬ್ರ ಬಗ್ಗೆ ನಾವು ಮಾತನಾಡಿಕೊಳ್ಳುವ ಏನು ಮಾತುಗಳಿದಾವಲ್ಲ, ಈ ಮಾತುಗಳೇ ಇಂಥ ಒಂದು ಸ್ಮಶಾನ ಸದೃಶ್ಯ ವಾತಾವರಣ ಇವತ್ತು ನಮ್ಮ ಸಾಮಾಜಿಕ ವಲಯದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಯಾಕೆ ಹೀಗಾಗಿದೆ, ಬಾಂಧವ್ಯಗಳು ಬೆಸುಗೆಗಳನ್ನ ಯಾಕೆ ಕಳ್ಕೊಂಡಿದ್ದೇವೆ, ಅದನ್ನ ಪಾಸಿಟಿವ್ ಆಗಿನೇ ಹೇಳ್ತಾ ಇದೆ. ಅಲ್ಲಿ ಬಳಸಿರೋ ಶವಾಗಾರ ಅನ್ನೋದು ಸ್ವಲ್ಪ ಆಘಾತಕಾರಿ ಆದಂತದ್ದು ಇರಬಹುದು, ಆದ್ರೆ ಅದು ನಮ್ಮನ್ನು ಎಚ್ಚರಿಸ್ತಾ ಇದೆ. ಕವಿತೆ ನಮ್ಮನ್ನು ಎಚ್ಚರಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಮಧು ಬಿರದರ್ ಒಂದು ಪ್ರಶ್ನೆ ಕೇಳಿದ್ದಾರೆ. ಹೇಳಿ ಸರ್. ಒಂದು ಅಪೂರ್ವ ಸಂಬಂಧವನ್ನು ಸರಳೀಕೃತ ನೆಲೆಯಲ್ಲಿ ಗ್ರಹಿಸುವ ಲೋಕದ ವ್ಯಂಗ್ಯಕ್ಕೆ ಈ ಕವಿತೆ ಪ್ರತಿಕ್ರಿಯೆಯಂತೆ ಇದೆಯೇ? ಖಂಡಿತವಾಗೂ ಇದೆ. ಪ್ರತಿಕ್ರಿಯೆ ಜೊತೆಗೆ ಒಂದು ಎಚ್ಚರಿಕೆಯಾಗಿನೂ ಕೂಡ ಇದೆ. ಯಾಕೆ ಅಂದ್ರೆ ಜೀವನ ಸರಳ ರೇಖೆ ಅಲ್ಲ, ಆದ್ರೆ ಸಮಾಜ ಎಲ್ಲವನ್ನೂ ಬಹಳ ಸರಳವಾಗಿನೇ ತೆಗೆದುಕೊಳ್ತದೆ. ಸೊ ಹೀಗಾಗಿ ಇದೊಂದು ಬರೀ ಇದು ಅಲ್ಲ, ಎಚ್ಚರಿಕೆಯಾಗಿನೂ ಕೂಡ ಇದೆ. ಹಲೋ ಸರ್. ಸರ್, ಈ ಕವನ ಹೇಳಿ. ನಮಸ್ತೆ. ಶವಾಗಾರವಾಗುವುದು ಎಂದು ಕವನ ಮುಗಿಯುತ್ತದೆ. ಹಾ ಸರ್. ಈ ಸುದ್ದಿಯ ಬೇಸರಿಕೆ ಜಗದ ಅಸಹನೆ ಅಥವಾ ಇನ್ನೇನಿರಬಹುದು ಸರ್? ಜಗದ ಅಸಹನೆ ಇದೆಯಲ್ಲ, ಎಲ್ಲವೂ ನನ್ನದಾಗಬೇಕು, ಎಲ್ಲವೂ ನನ್ನ ಬಳಿ ಇರಬೇಕು, ನಾನು ಅನುಭವಿಸುವುದಕ್ಕಿಂತ ವಿಶೇಷವಾದದ್ದನ್ನ ಇನ್ಯಾರಾದ್ರೂ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಮನುಷ್ಯನ ಒಳಗಡೆ ಇರಬಹುದಾದಂತಹ ಒಬ್ಬ ಅಮಾನುಷ ವ್ಯಕ್ತಿ ಹೇಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೇನೆ ಅನ್ನೋದನ್ನ ನಾವು ನೋಡ್ತಾ ಇದೀವಲ್ಲ ಸಮಾಜದಲ್ಲಿ. ಅದರೊಳಗೂ ವಿಶೇಷವಾಗಿ ಈ ಕಾಮ ಮತ್ತು ಈ ಲೈಂಗಿಕತೆಗೆ ಸಂಬಂಧಿಸಿದ ಸಂಗತಿಗಳ ವಿಷಯದಲ್ಲಿ ಅಲ್ಲಿ ತೃಪ್ತಿ ಇಲ್ವೋ, ತೃಪ್ತಿಗೆ ಅನ್ಸಲ್ವೋ, ಯಾರು ತಮಗೆ ಸಿಕ್ಕಲ್ವೋ ಅಂಥವ್ರ ವಿಷಯದಲ್ಲಿ ಎಂತಿಂಥ ಮಾತುಗಳನ್ನ ಜನ ಆಡಿ ತೃಪ್ತಿ ಪಟ್ಟುಕೊಳ್ತಾರೆ ಅನ್ನೋದಕ್ಕೆ ಏನು ಸಾಕಷ್ಟು ಉದಾಹರಣೆಗಳಿವೆ ಈ ಲೋಕದಲ್ಲಿ. ಸರ್, ಕೇಳೋರಿದ್ರೆ ಕೇಳಬಹುದು. ಯಾವುದೇ ಪ್ರಶ್ನೆಗಳಿಲ್ಲ ಅಂತಂದ್ರೆ ಧನ್ಯವಾದ ಹೇಳ್ಬಿಡಿ ಸರ್. ಆಯ್ತು ಸರಿ ಸರ್, ನೀವೇನಾದ್ರು ಚರ್ಚೆಯನ್ನು ಮುಂದುವರಿಸ್ತಾರೆ ಸರ್? ಇಲ್ಲ, ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ಏನು ಚರ್ಚೆ ಮುಂದುವರಿಸುವಂತದ್ದು ಏನಿಲ್ಲ. ಹೌದು ಸರ್, ಆಯ್ತು. ಇಲ್ಲಿವರೆಗೂ ಶೋಭಾ ನಾಯಕ್ ಅವರ ಶಯಾಗೃಹದ
ಸುದ್ದಿಗಳು ಎನ್ನುವ ಕವಿತೆಯನ್ನು ಕುರಿತು ಪ್ರಾಯೋಗಿಕ ವಿಮರ್ಶೆಯನ್ನ ನಡೆಸಿಕೊಟ್ಟಂತ ಶಶಿಧರ್ ತುಳ್ಕರ್ ಸರ್ ಅವರಿಗೆ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಶೋಭಾ ಮೇಡಮ್ ಅವ್ರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಆಸಕ್ತರಿಗೂ ಮೇಡಮ್ ಅವರು ಕವಿಯತ್ರಿ ಅವ್ರ ಭಾವನೆ ಕೇಳ್ಬೋದಾಗಿತ್ತು. ಮೇಡಮ್ ಮಾತಾಡ್ತೀರಿ? ಮೇಡಮ್ ಅವ್ರು ಭಾಗವಹಿಸಿದ್ರೆ ಸರ್ ಅವ್ರ ಜರ್ನಿಯಲ್ಲಿ ಇದ್ದಾರೆ, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್, ಮಾತಾಡ್ತಿರಲ್ಲ ಕಷ್ಟ. ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ಕಾವ್ಯ ಕರ್ನಾಟಕ ಪ್ರಾಯೋಗಿಕ ವಿಮರ್ಶೆ ಭಂಡಾರ ಪ್ರಕಾಶನ ಮಸ್ಕಿ ಇವರ ವತಿಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲು ಬಯಸ್ತೇನೆ. ಮತ್ತು ಮುಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ, ಶರಣು. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಸರ್ ಥ್ಯಾಂಕ್ ಯು ಸರ್. ಧನ್ಯವಾದಗಳು, ವಂದನೆಗಳು. ನಮಸ್ಕಾರ.